ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರಾಧಿಕಾ ಬೆಟ್ಟದ ಮನೆ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಗೌರಿಬಿದನೂರು ಸಿಟಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 26 ವರ್ಷ ಕಳೆದಿದ್ದೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ 26 ವರ್ಷ ಪೂರ್ಣವಾಗಿದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕೆ ನೋಡೋದಾದರೆ ಬೇಗ ಮದುವೆ ಮಾಡಿಕೊಂಡು ಒಳ್ಳೆಯ ಸುಖವನ್ನು ಅನುಭವಿಸಬೇಕೆನ್ನುವ ಬೈಕೆ ನನ್ನ ಮನದಲ್ಲಿ ಮತ್ತು ನನ್ನ ದೇಹಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗುತ್ತಿದೆ ನೋಡಿ ಅಂತ ನಿಮ್ಮೊಂದಿಗೆ ಮುಜುಗರವಿಲ್ಲದೆ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಎತ್ತರ ನೋಡೋದಾದರೆ 5 ಅಡಿ, ಇನ್ನು ತೂಕ ನೋಡೋದಾದರೆ 55 kg ಇದ್ದೇನೆ. ನಿಮಗೆ ಎತ್ತೋಕೆ ಭಾರವಾಗುವುದಿಲ್ಲ, ಹಗುರವಾಗಿದ್ದೇನೆ. ಬೇಕಾದರೆ ಒಮ್ಮೆ ಎತ್ತಿ ನೋಡಿ ಮಾಡಿ ಕೂಡ ಸುಖನ್ನು ಪಡೆದುಕೊಳ್ಳಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಮದುವೆ ವಯಸ್ಸು ಬಂದಿದೆ ಅಂತ ಹೇಳಿಕೊಂಡಿರೋದು. ಅದನ್ನು ಒಂದೊಂದಾಗಿ ನೋಡೋಣ. ಅಪ್ಪ ಅಮ್ಮ ಇಬ್ಬರು ಕೂಡ ನನ್ನ ಹೆಸರ ಮೇಲೆ ಸ್ವಲ್ಪ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಒಬ್ಬಳೇ ಇದ್ದೇನೆ. ಅದಕ್ಕೆ ಇಷ್ಟು ಮುದ್ದಾಗಿ ಬೆಳೆಸಿದ್ದಾರೆ. ಮತ್ತೆ ನಾನು ಮಾಡುತ್ತಿರುವ ಕೆಲಸ ತಪ್ಪು ಸರಿ ಎಂದು ಹೇಳುವುದಿಲ್ಲ, ಏಕೆಂದರೆ ನನ್ನ ಮನಸ್ಸಿಗೆ ನೋವಾದರೆ ಅವರು ತುಂಬಾ ನೋವು ಪಟ್ಟುಕೊಳ್ಳುತ್ತಾರೆ. ಅದಕ್ಕೆ ನನಗೆ ಸ್ವತಂತ್ರಳಾಗಿ ಇರುವುದಕ್ಕೆ ಅವರು ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಕೆಲವೊಂದು ಬ್ಯಾಂಕ್ನಲ್ಲಿ 30 ಲಕ್ಷ ಕೂಡಿಟ್ಟ ಹಣವನ್ನು ಡೆಪಾಸಿಟ್ ಸಹ ಮಾಡಿದ್ದೇನೆ. ಅದು ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತಿದ್ದೇನೆ, ಏಕೆಂದರೆ ನೀವು ನನ್ನ ಮದುವೆ ಆದರೆ ಅದು ಹಣ ನಿಮಗೆ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಮನೆಯಲ್ಲಿ ಒಬ್ಬಳೇ ಎಷ್ಟು ದಿನ ಅಂತ ಕಾಲವನ್ನು ಕಳಿತೀಯ, ಮದುವೆ ಮಾಡಿಕೊ ಅಂತಿದ್ದಾರೆ ಮನೆಯಲ್ಲಿ. ಅದಕ್ಕೆ ನನಗೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಅನಿಸಿದ್ದು, ನನಗೂ ಕೂಡ ಮದುವೆ ವಯಸ್ಸು ಆಗಿದೆ ಅಂತ ಹೇಳಿ. ಇದಿಷ್ಟು ಇವರಿಗೆ ಮದುವೆ ವಯಸ್ಸು ಬಂದಿದೆ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ಇವರು ಇತ್ತೀಚೆಗೆ ಯೂಸ್ ಮಾಡುತ್ತಿರುವ ಯಮಹಾ ಫ್ಯಾಸಿನೋ 125 Fi ಹೈಬ್ರಿಡ್ ಒಂದು ಬೈಕ್ ರಿವ್ಯೂ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 125cc, ಹಾಗೆ ಒಂದು ಪವರ್ ನೋಡೋದಾದರೆ 8.2 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರೊಂದು ಟಾರ್ಕ್ ನೋಡೋದಾದರೆ 10.3 Nm, ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 68.75 km/L ಕೊಡುತ್ತದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರೊಂದು ಖರಾಬ್ ರೇಟ್ ನೋಡೋದಾದರೆ 99 kg ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ ಇದ್ದಾವೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 81,200 to 94,230 ಆನ್ ರೋಡ್ ಸಿಗುತ್ತದೆ ಈ ಒಂದು ಗಾಡಿ ನಿಮಗೆ ಅಂತ ಹೇಳಿಕೊಂಡಿದ್ದಾರೆ. ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಇದ್ರ ಲೈಟಿಂಗ್ ಮಾತ್ರ ತುಂಬಾ, ಸೀಟ್ ಮಾತ್ರ ಕಂಫರ್ಟೇಬಲ್ ಆಗಿದೆ. ಇಬ್ಬರು ಕುಳಿತುಕೊಂಡು ಆರಾಮದಾಯಕವಾದ ಜರ್ನಿಯನ್ನು ಮಾಡಬಹುದು. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಈ ಗಾಡಿಯು ಕೂಡ ನಿಮ್ಮದಾಗಿರುತ್ತದೆ ನೋಡಿ, ಏಕೆಂದರೆ ಇದು ಗಾಡಿ ಕೂಡ ಮದುವೆ ಆದ ಮೇಲೆ ನಿಮ್ಮ ಮನೆಗೆ ಬರುತ್ತದೆ. ಇದರ ಜೊತೆಗೆ ಮದುವೆ ಆಗುವ ಹುಡುಗ ಹೀಗಿರಲಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಅದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ಮುಖ ನೋಡಲು ಸುಂದರವಾಗಿಲ್ಲ ಅಂದರೂ ಸಮಸ್ಯೆ ಆಗುವುದಿಲ್ಲ. ದೇಹ ಮಾತ್ರ ಗಟ್ಟಿಯಾಗಿ ಒಳ್ಳೆ ದಷ್ಟಪುಷ್ಟವಾಗಿ ಕಂಡರೆ ಸಾಕಾಗುತ್ತದೆ. ಹತ್ತಿರಕ್ಕೆ ಬನ್ನಿ, ನಿಮ್ಮನ್ನು ನಾನು ಎಂದಿಗೂ ಬಿಟ್ಟು ಕೊಡುವುದಿಲ್ಲ, ತಕ್ಷಣವೇ ಮದುವೆ ಆಗ್ತೀನಿ ಅಂತ ಹೇಳಿಕೊಂಡಿರೋದು. ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಗುಣ ನಿಮ್ಮಲ್ಲಿ ಇರಲೇಬೇಕು, ಅಂದಾಗ ಮನಸ್ಸು ಹಾಕುತ್ತದೆ. ಏಕೆಂದರೆ ಇವತ್ತು ಶ್ರೀಮಂತ ಇದ್ದವರು ನಾಳೆ ಬಡವರ ಆಗುವ ಸಾಧ್ಯತೆ ಇದೆ. ಆವಾಗ ನೀವು ನನ್ನ ಬಿಟ್ಟು ಬೇರೆಯವಳ ಜೊತೆ ಹೋಗದ ಹಾಗೆ ನನ್ನ ಜೊತೆಗೆ ನಿಂತುಕೊಂಡು ಫೈಟ್ ಮಾಡುವ ಗುಣ ನಿಮ್ಮಲ್ಲಿ ಇದ್ದರೆ ನಾವು ಎಂದಿಗೂ ಶ್ರೀಮಂತರಾಗಿ ಇರುತ್ತೀವಿ ನೋಡಿ ಅಂತ ಹೇಳಿಕೊಂಡಿರೋದು. ಮೋಸ ಮಾಡುವ ಮನೋಭಾವನೆ ಇದ್ದರೆ ನನ್ನ ಬಳಿ ಬರುವುದಕ್ಕೆ ಹೋಗಬೇಡಿ, ಮದುವೆ ಆಗುವುದಿಲ್ಲ. ಅಂಥವ್ರಿಗೆ ನನ್ನ ಬಳಿ ಕೂಡ ಹತ್ತಿರಕ್ಕೆ ಸೇರಿಸುವುದಿಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಮದುವೆ ಆಗುವ ಹುಡುಗ ಹೀಗಿರಲಿ ಅನ್ನೋದರ ಬಗ್ಗೆ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಎಲ್ಲೇ ಸೆಟ್ ಮಾಡಿಕೊಂಡು ಇವರನ್ನು ಮದುವೆ ಮಾಡಿಕೊಂಡು ಆರಾಮದಾಯಕವಾದ ಜೀವನ ನಡೆಸಬಹುದು.